ಇದ್ದೇವೆ ಪ್ರವೀಣ್ ಶೆಟ್ಟಿ ಮಡಮಕ್ಕಿ ಅವರ ಮನೆ ಹತ್ರ. ನೋಡಿ ನಮ್ಮ ಸ್ನೇಹಿತ ಆಪ್ತ ಮಿತ್ರ ಯಾರು, ಶಶಿ ಮಡಮಕ್ಕಿ ಮಚ್ಚ ಬಾರೋ ಇಲ್ಲಿ. ನೋಡಿ ಎಲೆ ಅಡಿಕೆ ಅಗಿಬೇಕಂತೆ ಇವನಿಗೆ, ಮನೆ ಬಂದಾಗ ಒಂದು ಎಲೆ ಅಡಿಕೆ ಅಗಿಬೇಕಂತೆ. ಅವನು ಅವನ ಸ್ನೇಹಿತನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಬೇಬಾ ಬೇಬಾ ನಾಳೆಗೆ ಇದು ಪದಾರ್ಥ ಆಗ್ತದಂತೆ. ವಿಶೇಷ ಆಯ್ತಾ ಕೆಲಸ ಎಲ್ಲ? ಹಬ್ಬ ಜೋರ ಮಡಮಕ್ಕಿ ಹಬ್ಬ? ನಾ ಬಂದಿದ್ದೆ, ನಾ ಬಪ್ಪದ ಚೂರು ಲೇಟ್ ಆಯ್ತು. ಮತ್ತೆ ವಿಶೇಷ ಇಲ್ಲ, ಅವ ಇಲ್ಲ ಅದ ಸುದ್ದಿ ಇಲ್ಲ. ನವೀನ ಶೆಟ್ಟಿ ಮಡಮಕ್ಕಿ ಅವರು, ಇವರು ಔಟ್ಲುಕ್ ನೋಡಿ ನೀವು ಹೀಗೆ. ಇನ್ನು ಸರ್ ನೋಡ್ಬೇಕಾದ್ರೆ ನೋಡಿ, ಪಕ್ಕನ ಆಗ್ತೆ ನೋಡಿ. ಇದು ನಮ್ಮ ಇವಂದು ಬಾಳೆಹಣ್ಣು, ಶಶಿದು ಚಂದ ಉಂಟು. ಎಂತ ಇದು ಬಾಳೆ ನಿನ್ನಲ್ದ, ಇದು ನಂದು. ಇದು ಶಶಿ, ಇದು ಅರ್ಧ ಅಲ್ಲ ಬಾಳೆಹಣ್ಣೆ ಅರ್ಧ. ಅವಂದೇ ಬಾಳೆಹಣ್ಣು ಅವನ್ನೇ ತಿನ್ಬೋದು. ಅಲ್ಲ ನವೀನ ಬಾಳೆಹಣ್ಣು ನೀ ಎಂತ ತಿಂತೀಯಾ? ಬೇ ಬಾ 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 ಬೇ ಬಾ 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 ಬೇ ಬಾ ಕುರು ನಮ್ಮನ್ನ ಕಂಡು ಹೆದರ್ಕಂತ ಅಂದಳಿ ಅಲ್ಲ. ಅಮ್ಮ ಕೊಟ್ರೆ ತಿಂತೀರಾ? ಇವ್ರು ನಮ್ದೇ ಜನ, ನನ್ನ ಕಂಡ್ರು ಅದು ಡೌಟ್ ಹಂಗ. ಓ ಇದು ಹೆಣ್ಣ, ಹೆಣ್ಕರುವ? ಅದು ಹೆಣ್ಕರು ಹೆದರ್ಕಂತ ತಮ್ಮ. ಈಗ ನೀರ್ ಯಾವ್ದ್ರ ಹಿಂಗಿತ್ತಂದ್ರೆ ಹೇಳ್ತಾ ಅಕ್ಕ, ಯಾವ್ದ್ರ ಹಿಂಗಿಲ್ದಿರಿ ತೆಂಗಿನಕಾಯಿ ಹಿಂಗಾರು ನೀರಿತ್ತಂದ್ರೆ ಹೇಳ್ತಾ ಬಾ. ನೋಡಿ ಸ್ನೇಹಿತರೆ, ಇವರು ನಮ್ಮ ಎಂತ ನೀರು ಹುಡುಕುವ ತಜ್ಞರು. ಇವರು ನಮ್ಮ ಕಾಸನ್ಮಕ್ಕಿಯ ಸುಮಾರು ಕಡೆ ನೀರು ಹುಡುಕಿದ್ದಾರೆ. ನೋಡಿ ಈಗ ನೀರು ಹುಡ್ತಾರೆ. ಈಗ ನೀರು ಹುಡ್ಕ್ಲಿಕ್ಕೆ ಹೋಗಿ ಇವನಿಗೆ ಈಗ ನೀರು ಸಿಕ್ಲಿಲ್ಲ, ಕೋಳಿ ಸಿಗ್ತಾ ಇದ್ದ. ಈ ಎಂತ ಇತ್ತ ಭಯಂಕರ ಇತ್ತಲ್ಲ ನೀರಿಲ್ಲೇ. ಅಲ್ಲ ಅಲ್ಲ ನೀ ಹಿಂಗ್ ನೀರಿತ್ತ ಹುಡುಕ್ರಿತ್ತಲ್ಲ. ಹೌದು ಮಾರಯ್ಯ, ನೀನ್ ಆಕ್ಚುಲಿ ಎಂತ ಗೊತ್ತಾ, ಅದ್ರಲ್ಲಿ ತಪ್ಪಿಸಿ ಅನ್ಸಿದ್ದಾರೆ. ಕರೆಕ್ಟ್ ಇತ್ತಲ್ಲ, ಅದು ಹಾಪತಿಗಿತ್ತಲ್ಲ, ಹಿಂಗಿರ್ಕ ಅದು ನಿಲ್ಲತ್ತ. ಹೌದು, ಹಿಂಗೆ ಎಲ್ಲರೂ ಇದರಲ್ಲಿ ಆಗ್ತದ. ಏ ಹೌದು ಅನ್ಕ, ಅಲ್ಲಿ ನೀರಿತ್ತು ಮಾರ. ಏ ನೀರಿತ್ತು, ಏ ಹೌದು ಅದ ಇಲ್ಲಿಲ್ಲ. ಇದು ನೀರು ಎಲ್ಲಿ ಗೊತ್ತಾ? ಏ ಇಲ್ಲಿತ್ತ, ಕಾಯಿ ಒಳಗೆ ನೀರು ಇಬ್ದಿದೆ, ಕಾಯಿ ಒಳಗೆ ನೀರು ಇಬ್ದು ಮರಿದಿ ಕಣ್ ಕಣ. ನಾವು ಒಂದ್ಸಲ ಇದು ಟ್ರೈ ಮಾಡ್ಲಿ ಇಲ್ಲ ಈಗ ಇಲ್ಲಿಲ್ಲ. ಕಾಯಿ ಒಳಗೆ ನೀರು ಇಬ್ದಿದೆ. ಹೌದು ಒಳ್ಳೆದಿದೆ, ನಂಗೆ ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಕಣ, ಇಲ್ಲಿ ಇತ್ತು 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 ಇತ್ತು. ಕಾಯಿ ಒಳಗೆ ನೀರು ಇಬ್ದೆ, ಕಾಯಿ ಒಳಗೆ ನೀರು ಇಬ್ದು ಅಷ್ಟೇ. ಏ ಇಲ್ಲ ಮಚ್ಚ, ಇದು ಪ್ರಾಮಿಸ್. ನೀನು ಕಣ್ ಟ್ರೈ ಮಾಡಿ. ಅಲ್ಲಿ ಬಂದ್ರೆ ಏನಕ್ಕೆ ನಂಗೆ ಶಾಕ್. ನಾನು ಇದು ಸುಮ್ಮನೆ ಅಂತ ಅನ್ಕೊಂಡಿದ್ದೆ. ಹೌದಿಲ್ಲ, ಬಾಯಿ ತೊಡ್ಕೊಂಬ. ಹೇ ಹೌದಾ ಮರಿ? ಹೌದಾ? ಹೌದು. ಎಂತ ಇತ್ತಕ ಇಲ್ಲ, ಇಲ್ಲ ನೀ ಎಂತ ಇತ್ತಕ ಇಲ್ಲ. ಹೌದು ಮರಿ ಕಣ. ಹಾ ಅಲ್ಲಿ ಬಾಪತಿ ಕಣ. ವಿಷಯ ಎಂತ ಗೊತ್ತ ಆಗ್ತಲ್ಲ ಅದಿತ್ತ. ಕೈ ಸ್ಟ್ರೈಟ್ ಇಟ್ಕಣ. ಈ ಪ್ಲೇಸ್ ಹೆಂಗಿರುತ್ತೆ? ನಾವೀಗ ಎಲ್ಲಿ ಹೋಗ್ತಿದ್ ಗೊತ್ತಾ? ಲಾಸ್ಟ್ ಟೈಮ್ ಪ್ರವೀಣ್ ನಮ್ಮನ್ನ ಕರ್ಕೊಂಡು ಹೋಗಿದ್ದೆ ನೋಡಿ. ಇಲ್ಲಿ ನಮ್ಮ ಮಲೆಸಾವಿರ ದೈವಸ್ಥಾನದ ಅಲ್ಲಿ ಆ ಜಾಗದ ಹತ್ರ ಹೋಗ್ತಾ ಇದ್ದೇವೆ. ಸೊ ಲಾಸ್ಟ್ ಟೈಮ್ ತುಂಬ ಇತ್ತು ನೀರು, ಈ ಸಲ ನೀರಿದೆ ಇಲ್ವೋ ಗೊತ್ತಿಲ್ಲ. ಸೊ ಅದು ನೋಡ್ಲಿಕ್ಕೋಸ್ಕರ ನಾವೀಗ ಅಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದಾರೆ ಅಜಿತ್, ನವೀನ್ ಶೆಟ್ಟಿ ಮಾಡಮಕ್ಕಿ ಹುತ್ರಬೈಲ್, ಹಾಗೆ ಪ್ರವೀಣ್ ಶೆಟ್ಟಿ ಮಾಡಮಕ್ಕಿ. ಶಶಿ ಬಾಮರೆಯ ನಮ್ಮ ಶಶಿ ಅಂತ ಇದ್ದಾರೆ ಕಾಸನಮಕ್ಕಿಯಲ್ಲಿ. ಅವರು ಭಜನಾ ಇದರಲ್ಲೆಲ್ಲ ತುಂಬ ಮುಂದಾಳತ್ವವನ್ನು ವಹಿಸ್ಕೊಳ್ಳೋರು ಅವರು. ಸೊ ದೈವಭಕ್ತಿ ತುಂಬ ಉಂಟು. ಅವರು ನೋಡ್ಲಿಕ್ಕೆ ಮಾತ್ರ ತುಂಬ ದೈವಭಕ್ತಿ ಉಂಟು. ನೋಡ್ಲಿಕ್ಕೆ ಹೆಂಗೆ? ಬನ್ನಿ ಅಣ್ಣ ಬನ್ನಿ ನೋಡಿ. ಅವ್ರು ಎಲ್ಲಿ ಹೋಗುದಾರೆ? ಪಂಚೆಯಲ್ಲೇ ಹೋಗುದು. ರಾಜ್ಬಿ ಶೆಟ್ಟಿ ತರ ಗಾಳಿ ಹೋಯ್ಲಿ ಅಂತ ಒಳಗೆ ಅಂದ್ರೆ ಇವರು ಹೋದಲ್ಲೆಲ್ಲ ದೇವರ ಹತ್ರ ಒಂದು ಪ್ರಾರ್ಥನೆ ಇಡ್ತಾರೆ.
ಸೊ ನಾವೀಗ ಮಾಡುವ ಕಾರ್ಯದಲ್ಲೂ ಅಷ್ಟೇ ಯಾವುದೇ ತೊಂದರೆ ಬಾರದಿದ್ದಾಗೆ ಆಗಲಿ ಅಂತ ಅವರು ಬೇಡ್ಕೊಳ್ಳೋದು ಅಲ್ಲ ಶಶಿ ಅವರೇ? ಕರೆಕ್ಟ್. ಹಾಗೆ ಸತ್ಯ. ನಾವು ಬೆಂಗಳೂರಲ್ಲಿ ನಾವು ಡಿಗ್ರಿ ಅಲ್ಲಿ ಇರುವಾಗ ಉಂಟಲ್ಲ ಕಾಲೇಜ್ ಅಲ್ಲ ನವೀನ, ನಮ್ದು ಬಾಸ್ ಯಾರು ಗೊತ್ತಾ? ನವೀನ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತಿದ್ದ ಬೆಂಗಳೂರಿಗೆ ಕ್ಯಾಟ್ರಿಂಗಿಗೆ. ಸೊ ಅದೆಲ್ಲ ಹೇಳೋಕ್ಕಾಗ ಅದು ನಮ್ಮೊಳಗೆ ಇರಲಿ ಆಯ್ತಾ? ಅಲ್ಲ, ಸೊ ಕ್ಯಾಟ್ರಿಂಗ್ ಹೋಗ್ತಿತ್ತು ಆಯ್ತಾ. ಕ್ಯಾಟ್ರಿಂಗ್ ಹೋದಾಗ ಒಂದು ರೂಮಲ್ಲಿ ನಾವು ಒಂದು 15-20 ಜನ ಇರ್ತಿತ್ತು. ಅದು ಎಂತ ಅಂದ್ರೆ ಸಿಂಗಲ್ ಬೆಡ್ರೂಮ್. ಅಲ್ಲಿ ಒಬ್ಬ ಮಗ ಸಹ ಪೂಜೆ ಮಾಡೋನಿಲ್ಲ, ನಮ್ಮೆಲ್ಲರ ಪರವಾಗಿ ಒಬ್ಬನೇ ಪೂಜೆ ಮಾಡ್ತಿದ್ದದ್ದು. 1 ಗಂಟೆ ಭಕ್ತಿಯಿಂದ ನಮ್ಗೆ ನಾವೆಲ್ಲ ಒಟ್ಟಾಗಿದ್ದೀವಿ. ಕರೆಕ್ಟ್. ಸೊ ನಾವು ಇದು 10 years ಬ್ಯಾಕ್ ಸ್ಟೋರಿ. ಈಗ ಸಹ ನೋಡಿ ಒಟ್ಟಿಗೆ ಅದೇ ತರ ಇದ್ದೇವೆ. ಏನಂತೀರ ಪ್ರವೀಣ್ ಅವರೇ, ನವೀನ್ ಅವರೇ? ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಮೆಮೊರಿ. ಹೇಳಿ ಮುಂದೆ. ಹೋಗ್ತಾ ಇದ್ದೇವೆ ಇದೇ ದಾರಿಯಲ್ಲಿ, ಮಲೆ ಸಾವಿರ ದೈವಸ್ಥಾನದ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಮೊಬೈಲ್ ಎಲ್ಲ ಒಳಗಿಡ್ಕ. ಮೊಬೈಲ್ ನಿನ್ ಕಾಂತ ಇದೆ ಅಂತ ಹಬ್ಬ. ಈ ತರ ಹಬ್ಬ ಇದ್ರಂಗ ಹಬ್ಬ ಯಾವ್ದ್ರಂಗೆ ಇದ್ರಂಗ ಹಬ್ಬ ಅಲ್ಲ. ಇಷ್ಟೊಳಗೆ ಯಾರು ಒಬ್ಬರ ಬಿಗ್ ಬಾಸ್ ನೀವು ಹಸಿರು ಅದ ಎಂತ ಗೊತ್ತಾ, ಇನ್ನೊಂದು ಓವರ್ ತೋರ್ಸಕ್ ಆಮೇಲೆ ಓಪನ್ ಚಾಲೆಂಜ್ ಬಿಗ್ ಬಾಸ್ ಇಲ್ಲಿ ಎಂತ ವಿಷಯ ಗೊತ್ತಾ, ನಾವು ಈ ಜಾಗಕ್ಕೆ ಹೋಗ್ತಿತ್ತು ಎಂತಕ್ಕಂತ ಹೇಳಿದ್ರೆ ಇಲ್ಲಿ ತುಂಬಾ ಮೆಮೊರೀಸ್ ಇತ್ತು ಅಲ್ಲ ನವೀನ? ನವೀನಂದೇ ಬೇರೆ ರೀತಿ ಹೇಳ್ಕೆ ಯಾವ ತರದ್ ಹೇಳಿ ಗೊತ್ತಾ, ವಿಡಿಯೋ ಹಾಕು ತರದ್ ಮಾತಾಡ್ಕ. ಇದಕ್ಕೀಗ ಬೀಪ್ ಹಾಕ್ತೇನೆ ಈಗ ನಾ ಬಪ್ಪತಿ 11:30 ಆಯ್ತು. ಅಲ್ಲಿ ಬ್ರಹ್ಮಸ್ಥಾನ ಇತ್ತಲ್ಲ ಸೀತಾ ನದಿ ಹತ್ರ, ಒಂದು ದೊಡ್ಡ ಅದು ಹಂದಿ ಹೌದಾ ದೊಡ್ಡದು ಬಸ್ಸಂಗೆ ಯಾರೋ ಹೊಡ್ಕೊಂಡೋದ ಅಂತ ರಸ್ತಿಲ್ ಬಿತ್ಕೊಂಡಿತ್ತು. ಹೆಕ್ಕುಗೆ ಅಂತ ಇದಾ ಗಾಯ್ಬೀಜು ಕೇಳ ದೊಡ್ಡ ಸೈನ್ಸನು ನನಗೆ ಒಂದ್ ಬದಿಲಿ ಮುಂದ್ ನಿಲ್ಸಿದೆ, ಎಳ್ದು ಬದಿ ಹಾಕು ಅಂದ್ರೆ ಅದು ಟರ್ನಂಗ್ ಕೇಣ ಮುಚ್ಕೊಂಡ್ ಟರ್ನಂಗ್ ಬೇರೆ. ಯಾರಾದ್ರೂ ಸ್ಪೀಡ್ ಬಂದವ್ರು ಏನಾದ್ರು ಬೈಕಿನವ್ರಿಗೆ ಗ್ಯಾರಂಟಿ ಬೀಳ್ತಾರೆ ಆಯ್ತಾ. ಮುಂದೆ ಬಂದೆ, ಅದು ಒಂದ್ ವೇಳೆ ಅರ್ಧ ಜೀವ ಆದಿದ್ರೆ ಇತ್ತಲ್ಲ ನನ್ನ ಲಗಡಿ ತೆಗಿತ್ತು. ಅದಕ್ಕೆ ನಾನು ಎಂತ ಮಾಡಿದೆ, ಸೀದಾ ಮುಂದೆ ಬಂದು ಎಂತ ಮಾಡುವ, ಅಲ್ಲಿ ಯಾರು ಇದ್ರ ಹತ್ರದಂಗೆ ಯಾರು ಪರಿಚಯದವ್ರು ಇದ್ರ ಕಂಡು ಯಾರ್ದು ಗುರ್ತಾ ಇರಲ್ಲ. ಮುಂದೆ ಅಲ್ಲಿ ನಂದು ದ್ವಾರದ ಹತ್ರ ಫಾರೆಸ್ಟ್ ಅವರು ಇದ್ದಾರೆ. ಕಡೆ ಎಂತ ಮಾಡಿದೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ಒಳ್ಳೆ ಪದಾರ್ಥ ಅದು ಗೊತ್ತಲೆ ಅವ್ರು ಇಮಿಡಿಯೇಟ್ ಹೌದಾನ ಸತ್ಯ ನೀವು ನಂಬುದಿಲ್ಲ ಅಷ್ಟು ದೊಡ್ಡದಿತ್ತಾ ಬಸ್ ಎಂತ ಹೊಡ್ಕೊಂಡು ಬಂದಿದೆ ಅಲ್ಲ ಇಲ್ಲೇ ಮಲೆ ಸಾವಿರ ದೇವಸ್ಥಾನಕ್ಕೆ. ಸೊ ದೇವರಿಗೆ ಒಂದು ಕೈ ಮುಗ್ದು ಹೋಗುವ ಅಂತ. ಸ್ವಾಮಿ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಯಾರೆಲ್ಲ ವಿಡಿಯೋ ಅಂತಾರೆ ಅವರಿಗೂ ಒಳ್ಳೇದು ಮಾಡಲಿ. ಮಡಮಕ್ಕಿ ಹಬ್ಬ ಮರ ಏನ್ ಏನು ಜನ ಮರ ಹಬ್ಬಂಗೆ ಹೇಳ್ತ ಒಳ್ಳೆ ಜನ ಇದು ಯಾವ ಕಡೆ ಹಬ್ಬ ನೀವು? ಬಸ್ ಜನ ಇದ್ರಲ್ಲ ಆಯ್ಕತ್ತ ಸೊ ಗೈಸ್ ನಾವೀಗ ಇದ್ದೇವೆ ಇಲ್ಲಿ ಹೊಳೆ ಹತ್ರ. ಹರಿಯುವಂತ ನೀರಿಲ್ಲ, ನಿಂತಂತ ನೀರಿದೆ. ನಮ್ಮ ಶಶಿಗೆ ಇದು ಪೆಟ್ರೋಲ್ ಕಂಡಾಗ ಉಂಟಂತೆ. ಇದು ನೀರ ಗಣಂಗಿಲ್ಲ, ಪೆಟ್ರೋಲ್ ಗಣಂಗಿತ್ತಪ್ಪ. ಕಾಮಿಡಿ ನೋಡಿ, ಇಲ್ಲಿ ರಾತ್ರಿ ಹಂದಿ ಎಲ್ಲ ಬರ್ಬೋದಾ ಅಂತ ಅಲ್ಲ, ಕೆಸರಿರ್ತಲ್ಲ ಸೈಡಲ್ಲಿ. ಸೊ ಹಂದಿಗಳು ಜಾಸ್ತಿ ಈ ತರ ಸೈಡಲ್ಲೆಲ್ಲ ಕೆಸರೆಲ್ಲ ಇದ್ದಾಗ ಅವು ನೀರಲ್ಲಿ ಹೊಡಕ್ಲಿಕ್ಕೆಲ್ಲ ಬರ್ತದೆ. ಹಾಗೆ ಹಂದಿಗೆ ಗೂಳಿ ಹಾಕ್ತೀವ. ಹಂದಿಗೆ ನೀವು ಗೂಳಿ ಹಾಕೋಕೆ ಎಂತ ಗೂಳಿ ಅಲ್ಲ ಪಂಚ ಆಯ್ತಾ? ಪಂಚ ಅವನ ಪ್ರಕಾರ ಅದು ಪಂಚ, ಬಟ್ ಪಂಚ ಆಗ್ಲಿಲ್ಲ, ಇರ್ಲಿ. ಸೊ ಇಲ್ಲೊಂದು ಕಾಗೆ ನೋಡಿ, ನೀರು ಕಾಗೆ ತುಂಬಾ ರೇರ್, ಅದು ಈ ತರ ಹೊಳೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಿಕ್ಕುದು. ಸೊ ಲಾಸ್ಟ್ ಟೈಮ್ ನಾವಿಲ್ಲಿ ಬರಬೇಕಾದ್ರೆ ಇಲ್ಲಿ ಫುಲ್ ನೀರಿತ್ತು, ಈಗ ನೀರಿಲ್ಲ, ನಡ್ಕೊಂಡು ಬರ್ತಾ ಇದ್ದೇವೆ. ಲಾಸ್ಟ್ ಟೈಮ್ ಮಾತ್ರ ತುಂಬ ಕಷ್ಟದಲ್ಲಿ ಬಂದದ್ದು. ಲಾಸ್ಟ್ ಟೈಮ್ ತುಂಬ ಕಷ್ಟದಲ್ಲಿ ಬಂದು ಇವತ್ತು ಬಂದು ನಾವು ಇದರಲ್ಲಿ ಬಟ್ ಏನೇ ಹೇಳಿ ಅಲ್ಲ ನೋಡಿ ಎಷ್ಟು ಚಂದ ಉಂಟು. ಮತ್ತೆ ಅಜಿತ್ ಹೇಗಾಗ್ತಾ ಉಂಟು ನಿಮ್ಮದು ವರ್ಕೌಟ್ ಎಲ್ಲ? ಸೂಪರ್. ಹೇಗೆ ನೆಕ್ಸ್ಟ್ ಮಿಸ್ಟರ್ ಬ್ಯಾಂಗ್ಳೂರಿಗೆ ರೆಡಿಯಾ? ಅಷ್ಟೆಲ್ಲ ಸೀನ್ ಇಲ್ಲ ಅಲ್ಲ, ಆಗುತ್ತೆ, ಯಾಕಾಗಲ್ಲ? ಪ್ರೀತಿ ಪ್ರೋತ್ಸಾಹ ನೋಡಿ ಡ್ಯಾಡಿ, ನೀವು ಪ್ರೀತಿಸುವಂತ ಜನರ ಮಧ್ಯದಲ್ಲಿ ಇದ್ದೀನಿ ಡ್ಯಾಡಿ.
ಗಾಡಿ ಅಲ್ಲ ಅಣ್ಣ, ಡ್ಯಾಡಿ. ಗಾಡಿ ಅಲ್ಲ ಡ್ಯಾಡಿ. ಗಾಡಿ ಅರೆ ಗಾಡಿ ಅಲ್ಲ. ಎಸ್, ಏಡಿ. ಏಡಿ. ಏಡಿ ಮೀನ್ಸ್ ಬೀಡಿ. ಆ ಬಾಡಿಗೆ ಏಡಿ ಬೇಕಾ? ಮೊದಲೇ ಉಷ್ಣ. ಥರ ನೀರು ಹಾಪು ಸೌಂಡ್ ಕೇಳಲಿಕ್ಕೆ ಒಂಥರ ಮಜಾ. ಏ ಸುಕುಮಾರ ಬರ್ಕೆ ಇದಲ್ಲ, ಅವ ಎಂತ ಬರಲೆ? ದೇವಸ್ಥಾನ ಹತ್ರ ಇದ್ದೀರಾ? ಸೇಮ್ ನಾವು ಪ್ರವೀಣ್ ಅವರು ಒಂದು ಕಡೆಯು ಕಲ್ಲನ್ನು ಪರಿಚಯ ಮಾಡಿದ್ರು ನೋಡಿ. ಈಗ ಹೇಗಿದೆ? ಲಾಸ್ಟ್ ಟೈಮ್ ಇಲ್ಲಿ ನೀರಿತ್ತು ಅದರಲ್ಲಿ, ಈಗ ದರ್ಲೆ ಉಂಟು. ಕಡಿಲಿಕ್ಕಿದ್ರೆ ಕಡಿಬೋದು. ಬನ್ನಿ ಹೇಳ್ತೇನೆ. ಇದು ಕಡಿಯೋ ಕಲ್ಲ ಹೌದಾ? ಹಾಂ, ಅರೆಕಲ್ 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 ಹೌದಾ? ಸ್ವಲ್ಪ ಆಮೇಲೆ ಕಾರೆಲ್ಲ ಗೊತ್ತಂದು ಕೊಟ್ಟಿರೋ ಇಲ್ಲಿ ಕಡ್ದಲ್ಲಿ ಅಲ್ಲ, ಕೋಳಿನ ಬದಲು ನಿನ್ನೆ ಕಡಿಲಕ್ಕೆ ಇದ್ದ. ಕೋಳಿ ಬೇಗ ಕೆಲಸ ಮಾಡುವ ಚುಪ್ಪಡ ಹಿಂಗೆ ತೆಗಿರಿ. ಪಾಪ ಮಾರಿ, ನಮ್ಮಂತರ ಇದ್ರೆ ನಿಮ್ಗೆ ಒಳ್ಳೆ. ಏ ಇಲ್ಲ ಇಲ್ಲ ಅಣ್ಣ, ನೀವು ಬೇಕಣ್ಣ, ನೀವು ಬೇಕಣ್ಣ ನಮ್ಗೆ. ಚಂದ ಮಾರೆ. ಮೀನ್ ತಿಲ್ಲಕ್ಕಿದ್ ನಾವು ಒಟ್ಟು ಸೇರಿ ಇಲ್ಲಿ ಬಂಗಡೆ ಮೀನು ಬೈಕ್ ಅಲ್ಲ, 100 ರೂಪಾಯಿ ಮೀನ್ ಹಿಡ್ಕೊಂಡ್ ಬಂದು ಇಲ್ಲೇ ಹಿಡಿದ್ ಅಂತ ಹೇಳಕ್ಕೆ ಅಷ್ಟೇ. ಎಂತ ಮೀನ್ ಸಿಗುದಿಲ್ಲ? ಏ ಇಲ್ಲ ಮೀನ್ ಎಷ್ಟಿತ್ತ? ಕಾಣಿ ಮೀನ್ ಸಿಗುತ್ತೆ ಮಾರಿ ಇಲ್ಲ. ಕಾಣಿಯ ಹಾ, ಬಂಗಡಿ ಸಿಗುತ್ತಾ? ಐರಿತ್ ಐರಿದ್ದ. ಇದೇ ಶಶಿ ಬಿಗ್ ಬಾಸ್ ಕಾಣ್ತೀಯ ನೀನು? ಬಿಗ್ ಬಾಸ್ ಕಾಮ್ಗೆ ಅವರೆಲ್ಲ ವಿನ್ ಆದ. ಓ ಕರೆಕ್ಟ್, ಓಡಾಗಿದ್ದಿಲ್ಲ ಅಷ್ಟೇ. ಹೌದಾ? ಏನು ಒಟ್ಟು ಗಿಲ್ಲಿ, ಎರಡನೇ ರಕ್ಷಿತಾ, ಮೂರನೇ ಶಶಿ. ಶಶಿಗೆ ಹಾಕಿದೆ. ಶಶಿ ಯಾರು? ಕೃಷ್ಣನೇ. ಹೇಗೆ ಪಂಚ? ನೆಕ್ಸ್ಟ್ ನವೀನ, ನಿನ್ನ ಮೂವಿಗಾರು ಒಂದು ಹಾಕ್ ಮಾರೆ ಅವನ್ನ. ಸೊ ಇವರು ನಮ್ಮ ನವೀನ್ ಶೆಟ್ಟಿ ಮಡಮಕ್ಕಿ ಅವರು ಶೀರ್ಷಿಕೆ ಪಾರ್ಟ್ 2 ಮೂವಿಗೆ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಅವರು ಈಗ ಅದರಲ್ಲಿ ಮುಖ್ಯ ಪಾತ್ರವನ್ನು ನಮ್ಮ ಶಶಿ ಅವರಿಗೆ ಕೊಡ್ತಾ ಇದ್ದಾರೆ. ಖಂಡಿತ ಬನ್ನಿ ಅಂದ್ರೆ ಬರಲ್ಲ. ಯಾಕೆ? ನಾವು ಫುಲ್ ಬಿಜಿ ಇತ್ತು ನಾವು. ನೋಡಿ, ಅವರು ಆಕ್ಚುಲಿ ಅವರಿಗೆ ಅವರನ್ನ ಅಲ್ಲ ಅವರಿಗೆ ಅವ್ರ ಡಿಮಾಂಡ್ ಹೈಪ್ ಮಾಡ್ತಾ ಇದ್ದಾರೆ. ಖಂಡಿತ ಬರಲ್ಲ ನಮಗೆ. ಎಂತ ಮೇಣ ತೆಗೋಕೆ ನೋಡಿ, ಮೇಣ ತೆಗೋಕಿತ್ತಂತ ಹೇಳ್ತಾರೆ. ಮೇಣ ತೆಗೋಕಿತ್ತಂತ ಹೇಳಿದ್ರೆ ನಾರೇ ತಗೊಂಡೋಗಿ ತುಂಬಿಸ್ತಾರೆ. 5 ಗಂಟೆಯಿಂದ 7 ಗಂಟೆವರೆಗೆ ಅಷ್ಟೇ ಕೆಲಸ. ಇದೆಲ್ಲ ಗಮ್ಮತಿ. ಅವನ ಕಾಲು ಹೇಳಿದಾಯ್ತಾ. ಅವನ್ ಆಕ್ಚುಲಿ ಶಿವಮೊಗ್ಗದಲ್ಲಿ ಸ್ವಂತ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಸತಿ ಮಡಮಕ್ಕಿ ಹಬ್ಬದಂಗ ಒಂದು ಉಂಗ್ರೆ ಇದ್ದಿತ್ತು, ಅದನ್ನ ಬಿಚ್ಚಿ ಕೊಟ್ಟು. ಈಗ ಎಲ್ಲರೂ ಹೋಟ್ಲ್ ಮಾಡ್ರೆ ಹೆಂಗ್ ಮಾಡಿ, ಇದ್ದಾರೆಲ್ಲ ಹೋಟ್ಲ್ ಮಾಡ್ರೆ ಕೆಲಸ ಮಾಡುದೇ ಅದು ಕರೆಕ್ಟ್ ಮಾತು. ಅಭಿಪ್ರಾಯ, ಈಗ ಸ್ವಂತ ಬಿಸ್ನೆಸ್ ಮಾಡೋದು ಉತ್ತಮನಾ ಅಥವಾ ಬೇರೆ ಕಡೆಯಲ್ಲಿ ನಾವು ವರ್ಕ್ ಮಾಡೋದು ಉತ್ತಮ? ಲಾಸ್ ಆಗಿದ್ದು ಅದಕ್ಕೆ ರೀಸನ್ ಸ್ವಂತ ಮಾಡೋದು ಅದು ವೇಸ್ಟ್. ಯಾಕೆ? ಅದ್ರಲ್ಲಿ ಹೆಚ್ಚಿನ ಅಲ್ಲ, ನೀವು ಎರಡು ಕೂಡ ಹೇಳ್ಬೇಕು. ಪಾಸಿಬಿಲಿಟೀಸ್ ಯಾಕೆ ವೇಸ್ಟ್ ಅಂತಾನು ಹೇಳ್ಬೇಕು. ಹೇಳಿ. ಆಕ್ಚುಲಿ ಬಿಸ್ನೆಸ್ ಮಾಡೋದು ಇಷ್ಟ. ಒಂದ್ ನಿಮಿಷ ಹೇಳಿ ಅಣ್ಣ, ಹೇಳಿ 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 ಹೇಳ್ಬೇಕು. ಆಕ್ಚುಲಿ ಇದೆಲ್ಲ ಇನ್ಫಾರ್ಮೇಶನ್ ಬೇಕು, ತುಂಬಾ ಇನ್ಫಾರ್ಮೇಟಿವ್ ಇದು. ಅಲ್ಲಲ್ಲ, ಎಂತ ಲಾಸ್ ಆದ ಅದಕ್ಕೆ? ಹೆಂಗೆ ಲಾಸ್ ಆದ? ಲಾಸ್ ಹೋಟ್ಲ್ ಒಂದ್ ಕಡೆ ಇದ್ರೆ 2 ತಿಂಗಳಿಗೆ ಇನ್ನೊಂದು ಪಟ್ಟ ಅಂತ ಪಕ್ಕದಲ್ಲೇ ಎದ್ದೇಳುತ್ತೆ. ಹಾ, ಬಟ್ ಕಸ್ಟಮರ್ ಬಿಟ್ಕೊಡಕಾಗ ಅಂದ್ರೆ ಈಗ ಅದೇ ನಂಗೆ ಉದ್ದಕ್ಕಿತ್ತು ಹೋಟ್ಲ್. 50,000 ಬಿಸ್ನೆಸ್ ಇದ್ರೆ ಇವಾಗ 1 ತಿಂಗಳಲ್ಲಿ ಇನ್ನೊಂದು. ನೀನ್ ಆಯ್ತು, ನೀನ್ ಹೋಟ್ಲ್ ಮಾಡ್ತಿದ್ದೆ, ನೀನಲ್ಲ ನಿಂದೆಂತ? ನೀವೇನ್ ಇಶ್ಯೂಸ್ ಫೇಸ್ ಮಾಡಿದ್ರಿ ಅದ ಹೇಳಿ. ಅಲ್ಲ, ನೀ ಎಂತಕ್ಕಂತ ಬರೀ ಕ್ಯಾಶರ್ ಮಾತ್ರ? ಇಲ್ಲಪ್ಪ, ಎಲ್ಲ ನೋಡ್ತಿದ್ದೆ. ಕ್ಯಾಶರ್, ಸಪ್ಲೈ ಎಲ್ಲ. ಬೆಳಿಗ್ಗೆ ಇಡ್ಲಿ ಮಾಡುದು. ಹೌದಾ? ಎಲ್ಲ ಇಡ್ಲಿ ಮಾಡೋದು ಏನೋ ಒಂಚೂರು ಕಡಿಮೆ ಹಾಕಿದೆ, ಏನೋ ಕಡಿಮೆ ಹಾಕಿದೆ, ಅದಕ್ಕೋಸ್ಕರ ಕಸ್ಟಮರ್ ಎಲ್ಲ ಆಚೆ ಹೋಗಿ. ಅವನಿಗೆಲ್ಲ ಗೊತ್ತಿರ್ಬೇಕು. ಎಲ್ಲ ಗೊತ್ತಿಲ್ಲ. ಇವನು ಗೊತ್ತಿದ್ರೆ ಆತ್. ನಿಂಗೆ ಏನು ಗೊತ್ತಿಲ್ಲ. ಸ್ವಲ್ಪ ನಮ್ಗೆ ಇಡ್ಲಿ ಮಾಡ್ಕೊಂಡು ಗೊತ್ತಿದ್ ಬಿಟ್ರೆ ಮತ್ತೆ ಇಬ್ರು ಭಟ್ರೆ ಅಲ್ಲ, ಪ್ರಾಬ್ಲಮ್ ಎಂತ ಗೊತ್ತಾ? ಅಲ್ಲ, ಪ್ರಾಬ್ಲಮ್ ನಾನು ಹೇಳ್ತೇನೆ, ನಾವು ಅಬ್ಸರ್ವ್ ಮಾಡಿದ್ದೆ. ಅದು ತಪ್ಪು. ಅಲ್ಲಲ್ಲ, ಅದಲ್ಲ ಪ್ರಾಬ್ಲಮ್ ಎಂತಂದ್ರೆ, ಲಾಸ್ಟ್ ಟೈಮ್ ನವೀನ ಹೇಳಿದ್ದ, ಅಣ್ಣ ನೀನು ಇಬ್ರು ಅಡಿಗೆ ಭಟ್ರನ್ನ ಹಾಕೊಂಡು ಇಬ್ರಿಗೂ 30-35 ಸಾವಿರ ಸಂಬಳ ಕೊಟ್ರೆ ವರ್ಕೌಟ್ ಆತ. ಅಲ್ಲ, ವ್ಯಾಪಾರ ಹಬ್ಬದ ಡೈಲಿ 1,500,000 ಅಂತ, 45,000, 35,000, ಸೊ ಅದು ಕಾಣಿಕೆ, 60,000 ಸಂಬಳ ಕಾಣಿಕೆ. ಬಟ್ ಈ ವಿಡಿಯೋಸ್ ನ ಕಂಡು ಶಶಿ ಅವ್ರು ಏನೋ ಹೇಳಿದ್ರು ಒಂದು ಉತ್ತಮವಾದ ಪಾಯಿಂಟ್. ಎಂತ ಶಶಿ? ಪಾಪ ಸೊಪ್ಪು ಮತ್ತೆ ಹಾಕ್ರಿ ನೋಡಿ, ನಮ್ಮ ವ್ಯೂವರ್ಸ್ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಬೇಡ, ಸದ್ಯ ಹಾಕೋದು ಬೇಡ. ಬೇಡ ಬೇಡ ಬೇಡ. ಆಗುವಾಗ ಇಲ್ಲಿ ತುಂಬ ಶಾಂತವಾಗಿ ಉಂಟು. ಈಗ ಕೆಲ ಸೌಂಡ್ ಎಲ್ಲ ಅಬ್ಸರ್ವ್ ಮಾಡಿ ನೀವು.
ಇದು ಪ್ಲೇಸ್ ಒಳ್ಳೆ ಉಂಟಲ್ಲ ಇಲ್ಲಿ. ಇದು ನೋಡಿ, ಇದು ಆ್ಯಕ್ಚುಲಿ ಎಲ್ಲಿಂದ ಬಂದದ್ದು ಅಂತ ಹೇಳಿದರೆ, ಅಲ್ಲಿ ಇದೆ ಅಲ್ಲ ಮರ, ಆ ಮರದ್ದು ಎಂತ, ಆ ಮರದ ಇದೆಯಲ್ಲ ಅದರದ್ದು ಮರದ್ದು ಅರ್ಧ ಮರ ಕಟ್ಟಾಗಿ ಅಲ್ಲಿ ತನಕ ಬಿದ್ದಿತ್ತಾ ಅಂತ. ಸೊ ನೀರು ಬರೋ ಫೋರ್ಸಿಗೆ ಆ ನೀರು ಇಲ್ಲಿಗೆ ತಂದು ಹಾಕಿದೆ. ಈಗ ನಮಗೆ ಕುತ್ಕೊಳ್ಳಿಕ್ಕಾಗಿದೆ. ಆ್ಯಕ್ಚುಲಿ ಅದನ್ನು ಒಬ್ಬನೇ ಶಶಿ ತಗೊಂಡೋಗಿ ಆ ಸೈಡಲ್ಲಿ ಹಾಕ್ಬೇಕಂತ ಇದ್ದ, ಬಟ್ ಈಗ ಎನರ್ಜಿ ಇಲ್ಲ ಅಂತೆ. ಹಬ್ಬ ಮಾಡಕ್ಕೆ ಈ ಮರ ನೀನೇ ಹೇಳೆ ಹಾಕೋಕೆ ಎಲ್ಲ ಹಾಕೋಕೆ. ಇಲ್ಲಿ ಅವನು ಪುರ್ಸೋತಿಪ್ಪದಿಲ್ಲ, ಅದಕ್ಕೆ ಅಲ್ಲ ನವೀನ ಇಲ್ಲಿ ಬಂದ್ರೆ ಕಪ್ಪಾಗುದು. ಕಪ್ಪೆ ಅಂತಿಲ್ಲ, ಅವನು ಗ್ಲೋ ಇತ್ತಪ್ಪ. ಡೌಟ್ ಮೇಕಪ್ ಮಾಡ್ತೇನ. ಹೌದು, ಅಲ್ಲಿ ಮೇಕಪ್ ಮಾಡ್ತೆ, ಇಲ್ಲಿ ಮೇಕಪ್ ಮಾಡೋದಿಲ್ಲ. ಹೌದೇನೋ? ಅಂದ್ರೆ ಅಲ್ಲಿ ಸಪ್ರೇಟ್ ಮೇಕಪ್ ಮಾಡೋರೆ ಒಬ್ರು ಇದ್ರು. ಹೌದಾ? ಹಾ, ಹೌದೇ. ನಾನು ಅವನ್ ಎಲ್ಲ ಕಡೆ ಬೆಳೆಯುತ್ತೆ. ಶಶಿ, ಅದು ವೈಟ್ ಅಪ್ ಕ್ರೀಮ್ ಒಂದು ಯೂಸ್ ಮಾಡು. ಹೌದಾ, ಬೇಕಪ್. ಹೊಳೆಯಿಂದ ವಾಪಸ್ ಈಗ ಹೊರಟಿದ್ದೇವೆ ಈಚೆ. ಸೊ ಎಲ್ಲ ನೋಡಿ, ನವೀನ ಮೊದ್ಲು ಹೇಗಿದ್ದ, ಈಗ ಹೇಗಾದ. ಮೊದ್ಲು ಬೆಳೆಯಿದೆ, ಈಗ ಫುಲ್ ಕಪ್ಪಾಯ್ತ. ಸೊ ಇದರದ್ದು ಎಫೆಕ್ಟ್ ಯಾವುದು? ಎಂತ ಟ್ರೈ ಅದೇ ಎಂತ ಯಾವ ಕ್ರೀಮ್ ಆಗ್ತಿದೆ? ಸೊ ಇದರ ಗುಟ್ಟು ಅದ್ರ ಗುಟ್ಟು ಈಗ ರೆಟ್ ಆಗಿದೆ. ಏನಂದ್ರೆ ಫಸ್ಟಿಗೆ ಅವ ಹಾಕ್ತಿದ್ದ ಎಂತ ಎಣ್ಣೆ ಅದು ಹಾಕಿದ ಮೇಲೆ ಕಪ್ಪಾಯ್ತು. ಈಗ ಅದು ವೇಸ್ಟ್, ಅದು ಹಾಕ್ಬೇಡಿ ಯಾರು. ಇವ ಆ ಕಂಪ್ನಿ ಮುಳುಗಿಸಿದ್ ನಾ ಅಂದೇಳಿ ಸತ್ಯ ಕಾಣಿ ಮುಂಚೆ ತೋರಿಸಿ ಮುಖ ತೋರಿಸಿ ನಾನು ಎಂತ ಆಗುದಿಲ್ಲ ನೋಡಿ. ಇವ ನಿನ್ನ ಗ್ಲೋವಿಗೆ ಗುಟ್ಟು ಎಂತ? ಗುಟ್ಟಲ್ಲಿ ಅದೇ ಹೇಳುದಿಲ್ಲ, ಮತ್ತೆ ಎಲ್ಲ ಎಂತ ಗೊತ್ತಾ, ಅದು ಹಾಕಿದ ಮೇಲೆ ಫುಲ್ಲು ಬಿಳಿ ಆಗ್ತಾರೆ. ಏನಂತ ನಾನು ಅಲ್ಲಿ ರೂಮಿಗೆ ಹೋಗಿ ತೋರಿಸ್ತೀನಿ. ಸಸ್ಪೆನ್ಸ್. ಇವತ್ತ ಹಬ್ಬಕ್ಕೆ ಬಂದು ಓಯ್ ಬನ್ನಿ ಉಮ್ಮುಗಪ್ಪ. ಬಿಡಿ. ಸೊ ನಾವೀಗ ಇದ್ದೇವೆ ಎಲ್ಲಿ? ಇಲ್ಲಿ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಬಿಗ್ ಬಜಾರ್ ಅವ ಅದೇ ಕೇಳಿದ್ದೆ, ಬಿಗ್ ಬಜಾರ್ ಅವರು ರಪ್ಪ ಬಂದು ಕರೆದ್ರೆ ನಾವು ಹೋಗಿ ಶಾಪಿಂಗ್ ಮಾಡಿ ಬರ್ತೇಷ್ಟೇ. ಕರೆದ ಅವರೇ ಮತ್ತೆ ಬಿಗ್ ಬಜಾರ್ ಬರ್ತದೆ ಬಿಡ. ಹೇಳಿ ಅಡ್ಡಿಲ್ಲ. ಬಂದು ಕರೆದ್ರೆ ಒಂದು ಅರ್ಧ ಗಂಟೆ ತಡ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಅಷ್ಟೇ. ನೀ ಎಂತ ಮಾಡ್ತೆ ಕರೆದ್ರೆ ರಪ್ಪ? ಅದೇ ಹೇಳ, ಒಂದ್ ನಿಮಿಷ ನಾನು ರಪ್ಪ ಇಡ್ಲಿಗೆ ಒಂದು ಇಳಿಸಿ ಬರ್ತೇನೆ. ಚಾಲ್ ಮಾಡ್ದ ನೋಡಿ, ಅಷ್ಟು ಮುಳುಗೋಗಿದ್ದಾರೆ ನಮ್ಮ ಶಶಿ ಅವರು ಮಾತಾಡಿದ್ರಲ್ಲಿ. ಅಲ್ಲ, ಬಿಗ್ ಬಾಸ್ ಅವನಿಗೆ ಈಗ ಇಂಥ ಗೇಟಿಗೆ ಅಮ್ಮ ಅಂತ ಹಾಕಿದ್ರೆ ಯಾರು ಕಂಡಿರ? ಇವರು ಗ್ರೇಟ್ ನೋಡಿ, ಅಮ್ಮನ ಮೇಲೆ ಎಷ್ಟು ಪ್ರೀತಿ ನಮಗೆ ಇಲ್ವಾ? ಗೇಟ್ ಅಲ್ಲಿ ಮಾತ್ರ ಎಲ್ಲರಿಗೂ ಎಲ್ಲರ ಅಮ್ಮ. ನೀ ಮರ ಹತ್ತು ಕತ್ತ ಕಾಣ್ತು ಬಾ. ಏ ಬಾರ, ನೀ ತೋರಿಸಿ ಬೇಡ, ಮೇಲೆ ಹತ್ರ ಕೂಡ ತೋರುತ್ತದೆ. ಸಸಿ ನೀವು ಕ್ಯಾಶುವಲ್ ತಿಂತೀರಾ ನೋಡಿ, ಇದೆ ಆ್ಯಕ್ಚುಲಿ ಈ ಕಡೆ ಜಾಸ್ತಿ, ಮೊದಲು ತುಂಬ ಇತ್ತು. ಈ ಥರ ಕೆಳಗಡೆ ಬಂದಾಗ ಉಂಟಲ್ಲ, ಇಲ್ಲಿ ತುಂಬ ಗೇರು ಹಣ್ಣು ಎಲ್ಲ ಬೀಳ್ತಾ ಇರ್ತದೆ. ಹಾಗೆ ಇಲ್ಲಿ ದನಗಳೆಲ್ಲ ಜಾಸ್ತಿ ಬಂದು ಗೇರಣ್ಣ ತಿನ್ನಲಿಕ್ಕೆಲ್ಲ ಬರ್ತದೆ. ಹಾಗೆ ಈಗ ಎಲ್ಲ ಗೇರಣ್ಣು ಹೂ ಬಿಟ್ಟಿದೆ ಅಷ್ಟೇ, ಇನ್ನೂ ಸಹ ಆಗಲಿಲ್ಲ. ಕುಂಬಳಕಾಯಿ ಇದು ಶಶಿ ನೋಡಿ, ಸಂಜೆ ಮನೆ ತಗೊಂಡೋಗ್ಲಿಕ್ಕೆ ಇಲ್ಲಿ ಇಟ್ಟಿದ್ದಾನೆ. ತೆಂಗಿನ ಮರಂಗೆ ಇಂಥ ಹೂ ಯಾರು ಬೆಳೆದ್ರೆ ಕಂಡಿರ? ಇಂಥ ಹೂ ಬೆಳೆದು ತೆಂಗಿನ ಮರಂಗೆ, ತೆಂಗಿನ ಮರದಲ್ಲಿ ಬೆಳೆದದಲ್ಲ, ಇವನು ಸಂಜೆ ತಗೊಂಡು ಹೋಗ್ಲಿಕ್ಕೆ ಇಲ್ಲಿ ಉಗ್ಸಿ ಬೆಚ್ಚದ್ದು. ಆಯ್ತಾ, ಯಾರಿದ್ದಾನೆ? ಎಂತ ಶಶಿ? ಫಕೀರ ಅಂತ, ಅದು 3 ಮೆಡ್ಲು. ಹೌದಾ? 3 ಮೆಡ್ಲು ನೋಡಿ. ಇದು ಫಕೀರ ಅಂತೆ. ಇದರನ್ನ ಕೋಳಿಪಡೆಯಲ್ಲಿ ಇವನು ಮಾತ್ರ ಕರ್ಕೊಂಡು ಹೋದದ್ದು, ಮತ್ತೆ ಯಾರು ಸಹ ತಗೊಂಡು ಹೋಗ್ಲಿಲ್ಲ. 3 ಮೆಡ್ಲಂತೆ. ಇದಾದ್ರೆ ಹೌದು, ನಂಬೋದು. ಮೆಡ್ಲಂದ್ರೆ ಅಂತ ಆಗಿದ್ದು ಇದ್ರದ ಮಗುವ ಆಗಿದ್ ಕರು ಯಾರದು? ಇದ್ರದ್ದಲ್ಲ, ಸಣ್ಣ. ಇದು ನಮ್ಮ ಫ್ರೆಂಡ್ ಆಯ್ತಾಯ್ತಾ.